ಇನ್ನು ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಈಗ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಹೋಗಿ ದೂರನ್ನ ದಾಖಲು ಮಾಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರ ನೇತೃತ್ವದ ನಿಯೋಗ, ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸಾಥ್ ನೀಡಿದ್ರು. ಅರವಿಂದ ಲಿಂಬಾವಳಿ ಅವರ ನೇತೃತ್ವದ ನಿಯೋಗ ಹೋಗಿ ಇವತ್ತು ದೂರನ್ನ ಕೊಟ್ಟಿದೆ. ಜೊತೆಗೆ ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಸೋಮಲಿಂಗಪ್ಪ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಕೂಡ ಇವತ್ತು ರಾಜಭವನಕ್ಕೆ ತೆರಳಿ, ಅರವಿಂದ್ ಲಿಂಬಾವಳಿ ಅವರು ಕೂಡ ನೋಡ್ತಾ ಇದ್ವಿ, ಈಗಾಗಲೇ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಿಯೋಗವೊಂದು ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣವನ್ನೇನು ಚುನಾವಣೆಗೋಸ್ಕರ ಬಳಸಿದ್ದಾರೆ ಅದರ ಬಗ್ಗೆ ಮತ್ತು 5 ಗ್ಯಾರಂಟಿಗಳ ಸಲುವಾಗಿ 14,000 ಕೋಟಿ ರೂಪಾಯಿ SCP TSP ಹಣ ಏನು ಬಳಕೆ ಆಗಿದೆ, ಅದು ದುರುಪಯೋಗ ಆಗಿದೆ ಅಂಥೇಳಿ ದೂರನ್ನು ಕೊಟ್ಟಿದ್ದೇವೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅರುಣ್ ಹಿರೇಯಾಳ್ ಅವರು ಕೌಂಟಿಂಗಿಂತ ಮುಂಚೆನೇ, ಲೋಕಸಭೆ ಕೌಂಟಿಂಗಿಂತ ಮುಂಚೆನೇ ಸ್ಪೆಕ್ಯುಲೇಟೆಡ್ ಟೈಮ್ ದೂರನ್ನು ಕೊಟ್ಟಿದ್ದಾರೆ. ಚುನಾವಣೆಯ ಅಭ್ಯರ್ಥಿಯಾಗಿ ಕೌಂಟಿಂಗಿಂತ ಮುಂಚೆನೇ ಕಂಪ್ಲೇಂಟನ್ನು ದಾಖಲಿಸಿದ್ದಾರೆ. ಕರ್ನಾಟಕ ಚುನಾವಣಾ ಆಯೋಗ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಆ ಹಿನ್ನೆಲೆಯೊಳಗೆ ಈಗಾಗಲೇ ಇಡಿ ಕೂಡ ಕ್ರಮವನ್ನು ಜರುಗಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ನಿಯೋಗವೊಂದು